ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅವತ್ತು ನಾನು ಮೆರಿಗೋಲ್ಡ್ನ ಯಾವ ರೀತಿ ಕಾಂಪೋಸ್ಟ್ ಹಾಕಿ ಬೆಳೆಸಬೇಕು, ಯಾವ ರೀತಿ ಬೆಳೆಸಿದ್ರೆ ಒಂದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಅದು ಕಾಂಡಗಳು ತುಂಬ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂತ ಹೇಳಿದ್ದೆ. ಇವಾಗ ಅದು ಆ ಕಾಂಪೋಸ್ಟ್ ಎಲ್ಲ ಮಾಯ್ಚರೈಸ್ ಆಗುತ್ತೆ. ನೀರು ಹಾಕಿ ಒಂದು ಕಡೆ 8 ದಿನ ಮಡಗಿದೆ. ಫುಲ್ ನೋಡಿ ಎಲ್ಲನೂ ಇದಾಗೈತೆ, ಮಾಯ್ಚರೈಸ್ ಆಗಿದೆ. ಸ್ವಲ್ಪ ನಾನು ಇದಕ್ಕೆ ಕೋಕೋಪಿಟ್ ಹಾಕಿದ್ದೀನಿ ಮಲ್ ಬದಲಾಗಿ. ಇದು ಮಲ್ ಸಿಕ್ಕಿಲ್ಲ, ಅದ್ರ ಬದಲಾಗಿ 1 ಇಡೀ ಕೋಕೋಪಿಟ್ ಹಾಕಿದ್ದೀನಿ. ಈಗ ನೋಡಿ ಇದನ್ನ ನಾನು ಈ ಪಾಟಿನ ಚಿಕ್ಕ ಪಾಟಿಂದ ಶಿಫ್ಟ್ ಮಾಡಿದ್ದೀನಿ ಇದಕ್ಕೆ. ಇದನ್ನ ನಾನು ಇವಾಗ ಇದನ್ನ ಈ ಕಾಂಪೋಸ್ಟ್ ಕೊಡ್ತೀನಿ. ಕಾಂಪೋಸ್ಟ್ ಕೊಟ್ಬಿಟ್ಟು ಚೆನ್ನಾಗಿ ಅದನ್ನ ಸೆಟ್ ಮಾಡಬೇಕು. ಚೆನ್ನಾಗಿ ಅದಬೇಕು ನೋಡಿ, ಅದಬಿಟ್ಟು ಅದಬಿಟ್ಟು ಚೆನ್ನಾಗಿ ನೀರು ಕೊಡ್ಬೇಕಾಗುತ್ತೆ. ನೀರು ಕೊಟ್ಬಿಟ್ಟು ಆಮೇಲೆ ನಾವು 15 ದಿವಸ ಬಿಟ್ಕೊಂಡು ಇದು ಸ್ವಲ್ಪ ಈ ಮಸ್ಟರ್ಡ್ ಕೇಕು, ಗ್ರೌಂಡ್ನಟ್ ಕೇಕು, ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು 4-5 ದಿವಸ ಬಿಟ್ಬಿಟ್ಟು ಅದು ಫರ್ಮೆಂಟೇಷನ್ ಅಂತ ತೆಳ್ಳು ಮಾಡಿಕೊಂಡು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಗೊತ್ತೈತೆ. ಗಿಡಗಳು ಒಳ್ಳೆ ಇದಾಗುತ್ತೆ, ಗಟ್ಟಿ ಮುಟ್ಟಾಗಿ ಬೆಳೆಯುತ್ತೆ. ಇದೆಲ್ಲ ಸ್ಟೆಮ್ ಎಲ್ಲ ಒಳ್ಳೆ ಗಟ್ಟಿ ಮುಟ್ಟಾಗುತ್ತೆ. ಇದನ್ನು ನೀವು ಮಾಡ್ಬೋದು. ನೋಡಿ ನಾನು ಚೆನ್ನಾಗಿ ಬೆಳೆದ ಎಲ್ಲ ಚಿಕ್ಕ ಇದನ್ನು ಕೂಡ ನೋಡಿ, ಇಲ್ಲೂ ದೊಡ್ಡ ದೊಡ್ಡ ಇದುವೇ. ಇನ್ನು 4-5 ಇದು ಮರಿಗಳು. ಇದನ್ನು ನಾನು ಇದೇ ಥರ ಪಾಟಲ್ಲೇ ಹಾಕಿ ಬೆಳೆಸ್ತೀನಿ. ವೀಕ್ಷಕರೇ, ನೀವು ಕೂಡ ಈ ಥರ ಮಾಡ್ಬೋದು. ನೋಡಿ ಇದನ್ನು ಇನ್ನೂ ಸ್ವಲ್ಪ ಮಣ್ಣು ಕೊಡ್ತೀನಿ. ನೀರು ಜಾಸ್ತಿ ಆಯಿತು. ಇದನ್ನು ನಾನು ನಿಮಗೆ ಬೆಳೆದ್ಮೇಲೆ ಚೆನ್ನಾಗಿ ಬೆಳೆದನ್ನೇ ತೋರಿಸ್ತೀನಿ ವೀಕ್ಷಕರೇ.